ಬಳ್ಳಾರಿಯ ಡಾಲರ್ಸ್ ಕಾಲೋನಿಯ ಬಳಿ ರುಕ್ಮಿಣಮ್ಮ ಅವರು ಎಂದಿನಂತೆ ಬೆಳಗಿನ ವಾಕಿಂಗ್ ಹೋಗಿದ್ದಾಗ ರಸ್ತೆಯಲ್ಲಿ ಚಿನ್ನಾಭರಣವಿದ್ದ ಚೀಲವೊಂದು ಸಿಕ್ಕಿತ್ತು. ಅದನ್ನ ಮನೆಗೆ ತಂದು ಬ್ಯಾಂಕ್ ಉದ್ಯೋಗಿಯಾಗಿರುವ ತಮ್ಮ ಮಗ ಮಂಜುನಾಥ್ ಅವರಿಗೆ ತಿಳಿಸಿದ್ದಾರೆ. ಚೀಲದ ಮೇಲಿದ್ದ ಬ್ಯಾಂಕ್ ಒತ್ತೆಯ ನಂಬರ್ ಹಾಗೂ ಮಾಹಿತಿಯ ಆಧಾರದ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಸಹಕಾರದೊಂದಿಗೆ ಮೂಲ ಮಾಲೀಕರಾದ ಕುರ್ಚೇಡು ಗ್ರಾಮದ ವಸಂತ್ ಎಚ್ ಅವರನ್ನ ಪತ್ತೆ ಹಚ್ಚಲಾಗಿದೆ. ವಸಂತ್ ಅವರು ತಮ್ಮ ಪತ್ನಿಯ ರಿಪೇರಿಗೆ ತಂದಿದ್ದ 32 ಗ್ರಾಂ ಚಿನ್ನದ ಸರವನ್ನ ಜೇಬಿನಿಂದ ಕಳೆದುಕೊಂಡಿದ್ರು. ಆರಂಭದಲ್ಲಿ ಕರೆ ಮಾಡಿ ವಿಷಯ ತಿಳಿಸಿದಾಗ ಆನ್ಲೈನ್ ವಂಚಕರಿರಬಹುದು ಎಂದು ಅನುಮಾನಗೊಂಡು ವಸಂತ್ ನಿರ್ಲಕ್ಷಿಸಿದ್ರು. ಆದರೆ ನಂತರ ರುಕ್ಮಿಣಮ್ಮ ಅವರ ಕುಟುಂಬದವರು ಮರುಕರೆ ಮಾಡಿ ಖಚಿತಪಡಿಸಿದಾಗ ವಸಂತ್ ಅವರು ತಮ್ಮ ಸಂಬಂಧಿ ಮಹೇಶ್ ಅವರೊಂದಿಗೆ ಬಂದು ಆಭರಣಗಳನ್ನು ಸುರಕ್ಷಿತವಾಗಿ ಪಡೆದುಕೊಂಡಿದ್ದಾರೆ. ಇಂದಿನ ಕಾಲದಲ್ಲೂ ಇಷ್ಟೊಂದು ಮೌಲ್ಯದ ಬಂಗಾರವನ್ನು ಮರಳಿ ನೀಡಿದ ರುಕ್ಮಿಣಮ್ಮ ಅವರ ಕುಟುಂಬದ ಪ್ರಾಮಾಣಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಗೆ ವಸಂತ್ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸಿದ್ದಾರೆ. ನನ್ನ ಹೆಸರು ವಸಂತ ಎಚ್. ನನ್ನ ಊರು ಬಂದು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಕರ್ಚೇಡಿ ಗ್ರಾಮ, ಮೋಕಾಲಿಂದ ಒಂದು 7 ಕಿಲೋಮೀಟ್ರು. ನಾನು ಗುರುವಾರ ಸಂಜೆ ನಮ್ಮ ಹೆಂಡತಿ ಒಡವೆನ ತಾಳಿ ಸರನ ರಿನೋವೇಷನ್ ಅಂದರೆ ತಾಳಿ ಸ್ವಲ್ಪ ಡ್ಯಾಮೇಜ್ ಇತ್ತು, ಅದನ್ನು ಮಾಡ್ಸೋಕ್ಕೋಸ್ಕರ ನಾನು ಬಳ್ಳಾರಿಗೆ ತಾಳಿ ತೊಗೊಂಬಂದಿದ್ದೆ. ಅದು ನನಗೆ 7:30 ಅಬೋ ಮೇಲೆ ನಾನು ಬಳ್ಳಾರಿಯಲ್ಲಿ ಜೋಬಲ್ಲಿ ಇಟ್ಕೊಂಡಾಗ ಬಳ್ಳಾರಿಯಲ್ಲಿ ಎಲ್ಲೋ ಬಿದ್ದಿತ್ತದು. ನಾನು ಕೆಲವು ಪ್ಲೇಸಲ್ಲಿ ಓಡಾಡಿದ್ದೆ, ತಾಳೂರು ರೋಡು, ಒಂದು ಕಪ್ಪಲ್ ರೋಡು, ಒಂದು ಡಾಲರ್ಸ್ ಕಾಲೋನಿಯಲ್ಲಿ. ಆ್ಯಕ್ಚುಲಿ ಅದು ನಾನು ಡಾಲರ್ಸ್ ಕಾಲೋನಿಯಲ್ಲಿ ನಮ್ಮ ಆಫೀಸ್ ಇದೆ, ನಮಗೆ ಗೊತ್ತಿರೋರು ಆಫೀಸ್ ಇದೆ, ಅವ್ರ ಹತ್ರ ಆಫೀಸ್ ಹತ್ರ ನಾನು ಹೋಗಿದ್ದೆ ಈವ್ನಿಂಗ್ ಟೈಮು. ಅದು ನಾನು ಏನೋ ಮೊಬೈಲ್ ತೆಗಿವಾಗ ಇಲ್ಲ ಏನೋ ಸಮಥಿಂಗ್ ತೆಗಿವಾಗ ದುಡ್ಡು ತೆಗಿವಾಗ ಬಿದ್ದೋಗಿದೆ. ಬಿದ್ದೋದ ತಕ್ಷಣ ನಾನು ಮನೆಗೆ ಹೋಗಿ ರಾತ್ರಿ 9 ಗಂಟೆಗೆ ನಾನು ಚೆಕ್ ಮಾಡಿಕೊಂಡೆ. ನನ್ನ ವೈಫ್ ಕೇಳಿದ್ರು ನನಗೆ, ಎಲ್ಲೋಯ್ತು ಬಂಗಾರ, ಅದು ಆಚಾರಿಗೆ ಯಾಕೆ ಬಂದಿದೆಯಾ ಅಂತ ಕೇಳಿದ್ರು. ನಾನು ಕಳೆದೋಯ್ತೆಂಬ ವಿಷಯ ನನ್ನ ಹೆಂಡತಿ ಸಡನ್ಲಾಗಿ ಹೇಳಿಲ್ಲ, ಬೇಜಾರು ಪಟ್ಕೊತಾಳೆ ಅಂತೇಳಿ. ನಾನು ಇಲ್ಲ, ನಾನು ಆಗಿ ಬಂದಿದ್ದೀನಿ, 3.2 ಗ್ರಾಮ್ ಇತ್ತು, ಅದು 32 ಗ್ರಾಮ್ ಇತ್ತು, 4 ತೊಲೆಗೆ ನನಗೆ ಆಗಿ ಬಂದುಬಿಟ್ಟಿದ್ದೀನಿ ಅಂತೇಳಿ ನನ್ನ ಹೆಂಡತಿ ಖುಷಿಯಾಗಿ ಆಯಿತು ಯಾವಾಗ ಕೊಡ್ತಾರೆ ಅಂದಿಲ್ಲ. ನಾನು ಶುಕ್ರವಾರ ತಪ್ಪಿರೋ ಶನಿವಾರ ಒಳಗೆ ಕೊಡ್ತಾರೆ ಅಂತ ಹೇಳಿದಾರೆ ಅಂತಂದೆ. ಬಟ್ ನಾನು 2 ಡೇಸು ಒಂದು ತಿರ್ಗಾ ಮರುದಿನ ಅಂದರೆ ಶುಕ್ರವಾರ ಮಧ್ಯಾಹ್ನ ನನಗೆ ಮಧ್ಯಾಹ್ನ 11 ಗಂಟೆ 15 ನಿಮಿಷಕ್ಕೆ ಒಬ್ಬರು ಕಾಲ್ ಮಾಡಿದರು. ಸೌಮ್ಯ ಲಿಖಿತ ಅಂತ ಒಂದು ನಂಬರಿಂದ ಕಾಲ್ ಬಂತು. ಅವರು ನನಗೆ ಕಾಲ್ ಮಾಡಿ, ನೀವೇನೋ ಕಳ್ಕೊಂಡಿದ್ದೀರಾ, ನೀವು ಏನು ಕಳ್ಕೊಂಡಿದ್ದೀರಾ, ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ಈಗಿನ ಕಾಲದಲ್ಲಿ ಯಾರಾದರೂ ಫ್ರಾಡ್ ಮಾಡ್ತಾರಂತೇಳಿ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಲಿಲ್ಲ. ನಾನು ಅವರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡಲಿಲ್ಲ. ನನ್ನ ಹೆಸರು ವಸಂತ್ ಅಂತಲೂ ಹೇಳಿಲ್ಲ. ಅವರು ಇಲ್ಲಪ್ಪ ನೀನೇನೋ ಕಳ್ಕೊಂಡು ನೋಡು, ನೀನು ನನಗೆ ಕಾಲ್ ಮಾಡ್ತೀನಿ ನೋಡು ಅಂದಾಗ ನನಗೆ ಐಡೆಂಟಿಫೈನೂ ಆಗಲಿಲ್ಲ. ನಾನು ಸ್ವಲ್ಪ ಕಳೆದೋ ಇರೋ ಟೆನ್ಷನ್ನಲ್ಲಿ ಏನು ಮಾತಾಡೋಕ್ಕೆ ಆಗಲಿಲ್ಲ. ನನಗೆ ಮತ್ತೆ ರಿಟರ್ನ್ ಕಾಲ್ ಬಂತು. ಕಾಲ್ ಬಂದ ತಕ್ಷಣ, ನೋಡಪ್ಪ ನೀವು ಒಂದ್ಸಲ ಆಲೋಚನೆ ಮಾಡಿ ನನಗೆ ಕಾಲ್ ಮಾಡಪ್ಪ ಅಂತ ಹೇಳಿದ್ರು. ನಾನು ಇಲ್ಲ ಬಿಡಮ್ಮ, ನಾನು ಕಾಲ್ ಅಂಥದ್ದೇನೋ ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂದ್ಕೊಂಡೆ. ನನಗೆ ಸಾಟರ್ಡೆ ನೈಟು ನನಗೆ ಹಿಂಗಿಂಗ ಬ್ಯಾಂಕು ಅಂತ ಅಜ್ಜಿಯವರು ಹೇಳಿದ್ರು, ನೀನು ನನಗೆ ಕಾಲ್ ಮಾಡ್ತೀಯ ಅಂತಂದಾಗ ನನಗೆ ಸ್ವಲ್ಪ 11 ಗಂಟೆಗೆ ಸ್ವಲ್ಪ ಐಡೆಂಟಿಫೈ ಆಗಿತ್ತು. ನಾನು ಟೈಮ್ ಆಗಿತ್ತು, ಅವ್ರಿಗೆ ಕಾಲ್ ಮಾಡೋದು ಬೇಡ ಅಂತೇಳಿ ಬೆಳಗ್ಗೆ ಮರುದಿನ ನಮ್ಮ ಮಾವನ ಹತ್ರ ಮಹೇಶ್ ಅವ್ರ ಹತ್ರ ಹೋದೆ. ಮಹೇಶ್ ಅವರಿದ್ದು, ಅವರು ಕಾಲ್ ಮಾಡಿ ಮಾತಾಡಿದ್ರು. ಹಿಂಗ ನಮ್ಮದೇ ಕಳೆದೋಗಿರೋದು ಬಂಗಾರ ಅಂತ ಹೇಳಿದ್ವಿ. ಇಲ್ಲ ಆಯ್ತಪ್ಪ, ನಿಮ್ಮ ಬಂಗಾರ ಸೇಫ್ಟಿ ಆಗಿದೆ, ನೀವು ಬಂದು ತಗೊಂಡು ಹೋಗಿರ ಅಂತ ಹೇಳಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಅದು ಕಳೆದೋಗಿರೋ ಬಂಗಾರ ಈ ರೇಟಲ್ಲಿ ಕೊಟ್ಟಿರತಕ್ಕಂಥದ್ದು ತುಂಬ ಧನ್ಯವಾದಗಳು. ಅವರು ಕೊಟ್ಟಿರೋ ಸಾಷ್ಟಾಂಗ ನಮಸ್ಕಾರಗಳು ಆ ಅಜ್ಜಿಯವರಿಗೆ. ಇಷ್ಟು ಹೇಳಲು ನಾನು ಇಷ್ಟಪಡ್ತೇನೆ. ಇನ್ ನ್ಯೂಸ್ ಬಳ್ಳಾರಿ.